ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಲಕ್ಷ್ಮೀ ಶೋಭಾನವನ್ನು ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀ ಶೋಭಾನವನ್ನು ಮುಗಿಸ್ತಾ ಇದ್ದೀನಿ, ಅಂದರೆ ಕೃಷ್ಣಾರ್ಪಣವನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ನಾವು 106 ನುಡಿಗಳನ್ನು, ಅದರ ಭಾವಾರ್ಥವನ್ನು ತಿಳಿದಿದ್ದೀವಿ ಅಲ್ವಾ ಸ್ನೇಹಿತರೆ. ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿಕೊಂಡು ಪ್ರೋತ್ಸಾಹ ಮಾಡಿಕೊಂಡು ಬಂದಿದ್ದೀರಾ. ಮತ್ತು ನೀವೆಲ್ಲರೂ ಭಕ್ತಿಯಿಂದ ಲಕ್ಷ್ಮೀ ಶೋಭಾನದ ಭಾವಾರ್ಥವನ್ನು ತಿಳ್ಕೊಂಡಿದ್ದೀರಾ. ಭಕ್ತಿ ಹೆಚ್ಚಾಗಿದೆ ನಮ್ಮೆಲ್ಲರಿಗೂ. ಇನ್ನು ಮುಂದೆ ನಾವು ದಿನನಿತ್ಯ ಲಕ್ಷ್ಮೀ ಶೋಭಾನವನ್ನು ಹೇಳ್ಕೋಬೇಕು. ದಿನನಿತ್ಯ ಆಗದೇ ಇದ್ರೂ ಮಂಗಳವಾರ, ಶುಕ್ರವಾರದ ದಿನಗಳಲ್ಲಿ, ಹಬ್ಬದ ದಿನಗಳಲ್ಲಿ ಖಂಡಿತವಾಗಿ ಲಕ್ಷ್ಮೀ ಶೋಭಾನವನ್ನು ಹೇಳ್ಕೊಳ್ರಿ. ಅದರಿಂದ ಎಷ್ಟು ಪ್ರಯೋಜನ ಇದೆ ಅಂತ ನಾವು ಈಗಾಗಲೇ ತಿಳಿದಿದ್ದೀವಿ. ಹಾಗಾಗಿ ಇಷ್ಟು ದಿನ ನನಗೆಲ್ಲನೂ ಸಪೋರ್ಟ್ ಮಾಡಿಕೊಂಡು ಬಂದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟು ನಾನು ಭಾವಾರ್ಥವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಪ್ರಯತ್ನದಲ್ಲಿ ನನ್ನದೇನು ಶ್ರಮ ಇಲ್ಲ ಸ್ನೇಹಿತರೆ. ಎಲ್ಲ ನಾನು ಭಗವಂತನ ಒಂದು ಅನುಗ್ರಹದಿಂದ ಮಾಡಿದ್ದೀನಿ ಅಷ್ಟೇ. ಈ ವಿಡಿಯೋಗಳನ್ನು ಗುರುಗಳ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಲಕ್ಷ್ಮೀ ಶೋಭಾನವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಇವತ್ತು ಶುಭ ದಿನ ಆಗಿದೆ, ಅಕ್ಷಯ ತೃತೀಯ ಆಗಿದೆ. ಇವತ್ತು ಇದನ್ನು ಕೊನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಲಕ್ಷ್ಮೀ ಶೋಭಾನದ ಈ ಎಲ್ಲ ನುಡಿಗಳ ಭಾವಾರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನೂ ನಮಗೆ ಭಕ್ತಿ ಹೆಚ್ಚಾಗಿದೆ ಭಗವಂತ ಲಕ್ಷ್ಮೀದೇವಿಯ ಬಗ್ಗೆ. ನಿಮಗೂ ಅಷ್ಟೇ, ಎಲ್ಲರಿಗೂ ನಾರಾಯಣ ಲಕ್ಷ್ಮೀದೇವಿಯ ಅನುಗ್ರಹ ಆಗಲಿ ಅಂತ ಬೇಡ್ಕೊತೀನಿ. ಹಾಗೆಯೇ ಲಕ್ಷ್ಮೀನಾರಾಯಣರಲ್ಲೂ ನಾನು ಜ್ಞಾನ ಭಕ್ತಿ ವೈರಾಗ್ಯವನ್ನು ಬೇಡ್ತಾ ಈ ಒಂದು ಧರ್ಮ ಕಾರ್ಯವನ್ನು ಮಾಡಿಸಿದ್ದಕ್ಕೆ, ನನ್ನಲ್ಲಿ ನಿಂತು ಭಗವಂತ ಮಾಡಿಸಿದ್ದಕ್ಕೆ ಭಗವಂತನಲ್ಲಿ ಅನಂತ ಪ್ರಣಾಮಗಳನ್ನು ಮಾಡ್ತಾ ಈ ಮಿಕ್ಕಿದಂಥ 6 ನುಡಿಗಳ ಭಾವಾರ್ಥವನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಆರತಿಯನ್ನು ಮಾಡಿಬಿಟ್ಟು ಲಕ್ಷ್ಮೀನಾರಾಯಣರಲ್ಲಿ ಇದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನೀವು ಎಲ್ಲರೂ ಇದರಲ್ಲಿ ಭಾಗಿಗಳಾಗ್ರಿ, ಪುಣ್ಯವಂತರಾಗ್ರಿ ಅಂತ ಹೇಳ್ತಾ ಈ ಒಂದು ಭವ್ಯವಾದಂತಹ ಕೃತಿಯನ್ನು ನಮಗೆ ಕೊಟ್ಟಂತಹ ಶ್ರೀ ವಾದಿರಾಜ ಗುರುಗಳಲ್ಲಿ ಅನಂತ ಪ್ರಣಾಮಗಳನ್ನು ನಾವು ಸಲ್ಲಿಸಬೇಕು. ಇಲ್ಲ ಅಂದಿದ್ರೆ ನಮಗೆ ಇಷ್ಟು ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಷ್ಟು ಸುಂದರವಾಗಿ ಶ್ರೀ ವಾದಿರಾಜ ಗುರುಗಳು ಬರೆದಿದ್ದಾರೆ. ಅದರಿಂದ ನಮಗೆ ಅನಂತ ಪಟ್ಟು ಪುಣ್ಯ ಲಭಿಸುತ್ತೆ. ಈ ಒಂದು ಲಕ್ಷ್ಮೀ ಶೋಭಾನ ಹೇಳೋದ್ರಿಂದ ಅನಂತ ಪುಣ್ಯ ಲಭಿಸುತ್ತೆ. ಮತ್ತು ಕಷ್ಟಗಳ ಪರಿಹಾರ ಆಗುತ್ತೆ, ಕಲ್ಯಾಣ ಕಾರ್ಯಗಳಾಗುತ್ತೆ. ಇಷ್ಟು ನಮಗೆ ಅನುಗ್ರಹವನ್ನು ಮಾಡಿದಂಥ ಶ್ರೀ ವಾದಿರಾಜ ಗುರುಗಳಲ್ಲಿ ಅನಂತ ಪ್ರಣಾಮಗಳನ್ನು ಮಾಡ್ತಾ, ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಲಕ್ಷ್ಮೀನಾರಾಯಣರಲ್ಲಿ ವಂದನೆಯನ್ನು ಮಾಡ್ತಾ ಲಕ್ಷ್ಮೀ ಶೋಭಾನವನ್ನು ಮುಂದುವರಿಸ್ತಾ ಇದ್ದೀನಿ. ಕೊನೆಯ ಒಂದು 6 ನುಡಿಗಳನ್ನು ನೋಡೋಣ ಸ್ನೇಹಿತರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ, ಶೋಭಾನೇ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ, ಜಯವಿತ್ತ ಕ್ಷೀರಾಂಬುಧಿಯಲ್ಲಿ, ಜಯವಿತ್ತ ಕ್ಷೀರಾಂಬುಧಿಯಲ್ಲಿ ಶ್ರೀಕೃಷ್ಣ ದೈದಿ ನಮ್ಮೆಲ್ಲರ ಸಲಹಾಲಿ, ಶೋಭಾನೇ. ಈ ಪದವ ಮಾಡಿದ ವಾದಿರಾಜ ಮುನಿಗೆ, ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಾಲಿ, ಶೋಭಾನೇ. ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು, ಶೋಭಾನೇ. ಶ್ರೀ ಅರಸ ಹಯವದನ ಪ್ರಿಯ ವಾದಿರಾಜ ರಾಯ ರಚಿಸಿದ ಪದವಿದು, ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು, ನಿರಾಯಸದಿಂದ ಸುಖಿಪಾರು, ಶೋಭಾನೇ. ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ ಕ್ರಮಾದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಗೂ ಈ ರಮ್ಯೆ ಗಡಿಗಡಿಗೂ ಅಸುರ ಮೋಹನವೇ ನರನಟನೆ, ಶೋಭಾನೇ. ಮದುವೆಯ ಮನೆಯಲ್ಲಿ ಪದವ ಪಾಡಿದರೆ ಮದುಮಕ್ಕಳಿಗೆ ಬಹುದು, ವಧುಗಳಿಗೆ ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು, ಮದನನಯನ ಕೃಪೆಯಿಂದ, ಶೋಭಾನೇ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ, ಶೋಭಾನೇ. ಸ್ನೇಹಿತರೆ,
ಈ ಕೊನೆಯ 6 ನುಡಿಗಳ ಭಾವಾರ್ಥವನ್ನು ಇವತ್ತು ತಿಳಿಯೋಣಂತೆ. ನೋಡಿ ಸ್ನೇಹಿತರೆ, ಈ ಒಂದು ನುಡಿ ಏನಿದೆ 107ನೇ ನುಡಿ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುಧಿಯಲ್ಲಿ, ಜಯವಿತ್ತ ಕ್ಷೀರಾಂಬುಧಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಾಲಿ ಅಂತ ಶ್ರೀ ವಾದಿರಾಜ ಗುರುಗಳು ಸುಂದರವಾಗಿ ಬರೆದಿದ್ದಾರೆ. ಈ ಒಂದು ನುಡಿಯನ್ನು ದಿನನಿತ್ಯ ಪೂಜೆ ಮಾಡಿದ ಮೇಲೆ, ನಾವೆಲ್ಲ ದಿನನಿತ್ಯ ಪೂಜೆಯನ್ನು ಮಾಡ್ಕೊತೀವಲ್ವ, ಪೂಜೆ ಎಲ್ಲ ಆದ ನಂತರ ಈ ನುಡಿಯನ್ನು ಯಾರು ಹೇಳ್ಕೊತಾರೋ ಅಂಥವರಿಗೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಅತ್ಯಂತ ಶ್ರೇಷ್ಠವಾದಂಥ ನುಡಿ ಇದು. ಪರಮ ಮಂಗಳಕರವಾದಂತಹ ಪದ್ಯ ಅಂತ ಹೇಳ್ಬೋದು. ಇದು ಮಂಗಳ ನುಡಿ ಅಂತ ಕರೆಸ್ಕೊಳ್ಳುತ್ತೆ. ಕೊನೆಗೆ ನಾವು ಯಾವುದೇ ಒಂದು ಹಾಡನ್ನು ಹೇಳುವಾಗ ಅಥವಾ ಒಂದು ಶ್ಲೋಕಗಳನ್ನು ಹೇಳುವಾಗ ಮಂಗಳ ಅಂತ ಕೊನೆಗೆ ಮಾಡ್ತೀವಲ್ವ, ಹಾಗೆ ಮಂಗಳ ನುಡಿ ಇದು ಅಂತ ಹೇಳಲಾಗುತ್ತೆ. ತುಂಬ ಪರಮ ಮಂಗಳವಾದದ್ದು ಇದು, ಪರಮ ಮಂಗಳಕರವಾದಂಥ ನುಡಿ ಇದು. ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಇದರಿಂದ ಅಂತ. ನುಡಿಯನ್ನು ದಿನನಿತ್ಯ ಪೂಜೆ ನಂತರ ಹೇಳ್ಕೊಳ್ಳೋದ್ರಿಂದ ಇಷ್ಟಾರ್ಥಗಳೆಲ್ಲನೂ ಸಿದ್ಧಿಯಾಗುತ್ತೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಅಂತ ಬರೀತಾರೆ. ಹಯವದನ ಅಂತ ಹೇಳೋದು ವಾದಿರಾಜರ ಅಂಕಿತ. ವಾದಿರಾಜರ ಒಂದು ಕೃತಿಗಳಲ್ಲಿ ಹಾಡುಗಳನ್ನು ಬರೆದಿರ್ತಾರಲ್ವ, ಅದರಲ್ಲೆಲ್ಲ ನಾವು ಕೊನೆಗೆ ನೋಡ್ತೀವಿ ಹಯವದನ ಅಂತ ಬರುತ್ತೆ. ಹಯವದನ ಅಂತ ಬಂದರೆ ಅದು ವಾದಿರಾಜರು ರಚನೆಯನ್ನು ಮಾಡಿರೋದು ಅಂತ ಅರ್ಥ. ಹಾಗಾಗಿ ಇಲ್ಲಿ ವಾದಿರಾಜರ ಅಂಕಿತವನ್ನು ತಿಳಿಸಿದ್ದಾರೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ. ಹಯವದನ ಅಂತಂದರೆ ಭಗವಂತನ ಹೆಸರನ್ನು ಹೇಳುವಂಥದ್ದು ಅಂತ, ಭಗವಂತನ ಹೆಸರನ್ನು ಸೂಚಿಸುವಂಥದ್ದು ಹಯವದನ ಅಂತ ಹೇಳಲಾಗುತ್ತೆ. ತನ್ನ ಪ್ರಿಯಳಾದ ಲಕ್ಷ್ಮಿಗೆ, ಕ್ಷೀರ ಸಮುದ್ರದ ದಡದಲ್ಲಿ ಪರಮಾತ್ಮ ಲಕುಮಿಗೆ ಜಯವನ್ನು ನೀಡಿದ್ದಾನೆ ಅಂತ ಈ ನುಡಿಯ ಅರ್ಥ ಬರುತ್ತೆ. ಜಯವನ್ನು ನೀಡುವುದು ಅಂತಂದರೆ ಏನು? ಲಕ್ಷ್ಮೀದೇವಿಗೆ ಸೋಲೆ ಇಲ್ಲ ಅಂತ ಹೇಳಲಾಗುತ್ತೆ. ಇವಳು ಪ್ರಕೃತಿಗೆ ಒಡತಿ ಅಂತ ಹೇಳಲಾಗುತ್ತೆ. ಲಕುಮಿಗೂ ಸಹ ತಂದೆ ತಾಯಿ ಯಾರೂ ಇಲ್ಲ. ಲಕ್ಷ್ಮಿ ಭಗವಂತನಿಗಾಗಿ ಹುಟ್ಟಿ ಬಂದಂಥವಳು. ಹುಟ್ಟು, ಸಾವು, ಸೋಲು ಇದ್ಯಾವುದು ಲಕ್ಷ್ಮಿಗೂ ಸಹ ಇಲ್ಲ. ಹಾಗಿದ್ದಾಗ ಜಯವನ್ನು ಯಾಕೆ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ಲಕ್ಷ್ಮಿಯ ಮೂಲಕ ನಮಗೆಲ್ಲ ಜಯವನ್ನು ಕರುಣಿಸ್ತಾ ಇದ್ದಾನೆ ಭಗವಂತ ಅಂತ ತಿಳಿಬೇಕು. ಹಾಗಾಗಿ ಈ ನುಡಿಯನ್ನು ನಾವು ದಿನನಿತ್ಯವಾಗಿ ಹೇಳಿದ್ರೆ ನಮಗೂ ಸಹ ಜೀವನದಲ್ಲಿ ಜಯ ಉಂಟಾಗುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಲಕುಮಿಗೆ ಜಯವನ್ನು ಕರುಣಿಸಿದಂತಹ ಭಗವಂತ ದಯದಿಂದ ನಮ್ಮೆಲ್ಲರನ್ನ ಸಲಹಲಿ ಅಂತ ನಾವು ಭಗವಂತನಲ್ಲಿ ಬೇಡ್ಕೋಬೇಕು. ನಾವು ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಕೇಳಿದ್ವಿ ಅಲ್ವಾ ಸ್ನೇಹಿತರೆ, ಲಕ್ಷ್ಮೀ ಶೋಭಾನವನ್ನು ಯಾವಾಗ ರಚನೆ ಮಾಡಿದ್ರು ವಾದಿರಾಜ ಗುರುಗಳು, ಹೇಗೆ ರಚನೆ ಮಾಡಿದರು ಅಂತ ಕೇಳಿದ್ವಿ. ಅರಸಪ್ಪ ನಾಯಕನ ಮನೆಯಲ್ಲಿ ಮದುವೆ ಇರುತ್ತೆ, ಆಗ ವರನಿಗೆ ಹಾವು ಕಚ್ಚಿಬಿಡುತ್ತೆ ಅಂತ ನಾವು ಕೇಳಿದ್ವಿ. ಫಸ್ಟಿಗೆ ನಾವು ಸ್ಟಾರ್ಟಿಂಗ್ ನುಡಿಗಳಲ್ಲಿ ಅಂದರೆ ಮೊದಲನೇ ದಿನದ ನುಡಿಯಲ್ಲಿ ಕೇಳಿದ್ದೀವಿ. ಆಗ ವಾದಿರಾಜರು ರಚನೆ ಮಾಡಿರುವಂಥ ಲಕ್ಷ್ಮೀ ಶೋಭಾನ ಅನ್ನುವಂಥದ್ದು. ಲಕ್ಷ್ಮೀ ಶೋಭಾನ ಇಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂದರೆ ಸ್ನೇಹಿತರೆ, ಸತ್ತವರನ್ನು ಬದುಕಿಸಿದಂತಹ ಲಕ್ಷ್ಮೀ ಶೋಭಾನ ಅಂತ ಹೇಳ್ಬೋದು. ವಾದಿರಾಜರ ಅನುಗ್ರಹ ಇದರಿಂದ ನಮಗೆ ಸಿಗುತ್ತೆ ಮತ್ತು ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗುತ್ತೆ. ಹಾಗಾಗಿ ಈ ಒಂದು ನುಡಿಯನ್ನು ಯಾರು ದಿನನಿತ್ಯವಾಗಿ ಪೂಜೆ ಆದ ನಂತರ ಈ ನುಡಿಯನ್ನು ಹೇಳ್ಕೊತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಿಂತು ಹೋಗಿದರೆ ಅದು ಸಹ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಈಗ ಮುಂದಿನ ನುಡಿಯನ್ನು ನೋಡೋಣ ಸ್ನೇಹಿತರೆ. ಈ ಪದವ ಮಾಡಿದ ವಾದಿರಾಜ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಾಲಿ ಅಂತ ಹೇಳ್ತಾ ಇದ್ದಾರೆ. ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಪರಮ ಮಂಗಳಕರವಾಗಿರುವಂತಹ ಸಕಲ ಇಷ್ಟಾರ್ಥಗಳ ಪ್ರದವಾಗಿರುವಂತಹ ಶ್ರೀ ಲಕ್ಷ್ಮೀ ಶೋಭಾನೆ ಎನ್ನುವಂಥ ಪವಿತ್ರ ಕೃತಿಯ ಅರ್ಥ ಚಿಂತನೆಯ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ ಸ್ನೇಹಿತರೆ. ಇಷ್ಟು ದಿನ ಎಲ್ಲ ಪರಮ ಭಕ್ತರು ಭಕ್ತಿ ಭಾವಗಳಿಂದ ಈ ಒಂದು ಲಕ್ಷ್ಮೀ ಶೋಭಾನವನ್ನು ಕೇಳಿದ್ದೀರಾ, ಚಿಂತನೆಯನ್ನು ಮಾಡಿದ್ದೀರಾ, ಭಗವಂತನ ಮಹಿಮೆಯನ್ನು ತಿಳ್ಕೊಂಡಿದ್ದೀರಾ, ಜ್ಞಾನ ವೃದ್ಧಿ ಮಾಡ್ಕೊಂಡಿದ್ದೀರಾ. ನಾವು ಸಮರ್ಪಣೆಯ ಹಂತದಲ್ಲಿ ಇದ್ದೇವೆ ಸ್ನೇಹಿತರೆ. ಹಾಗಾಗಿ ಮುಂದಿನ ಪದ್ಯಗಳು ಫಲಶ್ರುತಿಯನ್ನು ತಿಳಿಸುತ್ತೆ ನಮಗೆ. ನಾವು ಯಾವುದೇ ಒಂದು ಸ್ತೋತ್ರಗಳನ್ನು ಹೇಳುವಾಗ ಫಲಶ್ರುತಿ ತುಂಬ ಮುಖ್ಯ. ಫಲಶ್ರುತಿಯನ್ನು ಹೇಳ್ಕೊಳ್ದೇ ಇದ್ದರೆ ನಮಗೆ ಆ ಪದ್ಯದ ಒಂದು ಫಲ ಸಿಗೋದಿಲ್ಲ. ಹಾಗಾಗಿ
ನಾವೀಗ ಫಲಶ್ರುತಿಯ ಹಂತದಲ್ಲಿ ಇದ್ದೇವೆ, ಹಾಗೆ ಸಮರ್ಪಣೆಯನ್ನು ಸಹ ಮಾಡ್ತಾ ಇದ್ದೇವೆ. ಈ ಪದವ ಮಾಡಿದ ವಾದಿರಾಜ ಮುನಿಗೆ ಅಂತ ಬರೀತಾ ಇದ್ದಾರೆ. ಅಂದರೆ ಈ ಪದವನ್ನು ಮಾಡಿದಂತಹ, ಅಂದರೆ ಒಂದು ಹೂವಿನ ಹಾರದಂತೆ ಇರುವಂತಹ ಈ ಕೃತಿ ಅಲ್ವಾ. ಹೂವಿನ ಹಾರ ಹೇಗೆ ಪೋಣಿಸಿದರೆ ಹೇಗಿರುತ್ತೋ ಆ ರೀತಿಯಾಗಿ ಇದೆ ಈ ಕೃತಿ. ವಾದಿರಾಜ ಮುನಿಗೆ, ಗುರುಗಳಿಗೆ, ಮುನಿಗೆ ಅಂತಂದರೆ ಗುರುಗಳಿಗೆ, ಸನ್ಯಾಸಿಗಳಿಗೆ ನಾವು ತೀರ್ಥರು ಅಂತ ಹೇಳ್ತೀವಿ, ತೀರ್ಥರು ಅಂತ ಕರಿತೀವಿ. ಮತ್ತು ಇಲ್ಲಿ ಮುನಿ ಅಂತ ಅಂದಿದ್ದಾರಲ್ಲ, ಯಾಕೆ ಅಂತ ಕೆಲವರಿಗೆ ಅನುಮಾನ ಬರ್ಬೋದು. ಮುನಿ ಅಂತಂದರೆ ಮಧ್ವಾಚಾರ್ಯರಿಗೂ ಹಾಗೂ ವಾದಿರಾಜರಿಗೂ ಇರುವ ಹೋಲಿಕೆಯನ್ನು ಸೂಚಿಸ್ತಾ ಇದೆ. ಹಾಗಾಗಿ ಇಲ್ಲಿ ವಾದಿರಾಜ ಮುನಿ ಅಂತ ಅಂದಿದ್ದಾರೆ. ಶ್ರೀಪತಿಯಾದ ಹಯವದನ ಅಂದರೆ ನಾರಾಯಣ, ಹಯವದನ ಅಂದರೆ ನಾರಾಯಣ, ವಾದಿರಾಜರ ಅಂಕಿತ ಹಯಗ್ರೀವ ದೇವರು, ವಾದಿರಾಜರಿಗೆ ಪ್ರಿಯವಾದದ್ದು. ಹಾಗಾಗಿ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾವೇನಾದರೂ ಕೆಲಸವನ್ನು ಮಾಡಿದಾಗ ಅಪೇಕ್ಷೆ ಇಟ್ಟು ಕೆಲಸವನ್ನು ಮಾಡ್ತೀವಿ. ಅಂದರೆ ಏನಾದರೂ ಒಂದು ಸೇವೆ ಪೂಜೆ ಮಾಡುವಾಗ ಏನೋ ಒಂದು ಅಪೇಕ್ಷೆ ಇದ್ದೇ ಇರುತ್ತೆ. ನಮಗೆ ಇಂಥ ಕಾರ್ಯ ಆಗಬೇಕು, ಇದೇನೋ ಕೆಲಸ ಆಗಬೇಕು, ಹೀಗೆಲ್ಲ ಅಪೇಕ್ಷೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ. ಹಾಗೆ ಇಲ್ಲಿ ವಾದಿರಾಜರಿಗೆ ಅಪೇಕ್ಷೆ ಏನಿದೆ ಅಂತಂದರೆ, ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಾಲಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಅದಕ್ಕೆ ದೊಡ್ಡವರು ಅಂತ ಹೇಳೋದು. ನಾವು ಸ್ವಾರ್ಥಕ್ಕಾಗಿ ಏನೆಲ್ಲ ಕೇಳಿಕೊಂಡು ಪೂಜೆ ಪುನಸ್ಕಾರಗಳನ್ನು, ದಾನ ಧರ್ಮಗಳನ್ನು ಮಾಡ್ತಾ ಇರ್ತೀವಿ. ನನಗೆ ಇಂಥ ಕೆಲಸ ಆಗಲಿ, ನಿನ್ನ ಹುಂಡಿಗೆ ಇಷ್ಟ ಹಾಕ್ತೀನಿ, ಅಥವಾ ನಿನಗೆ ಇಂಥ ಸೇವೆ ಮಾಡಿಸ್ತೀನಿ, ನಿನಗಿಂಥ ಅಭಿಷೇಕ ಮಾಡಿಸ್ತೀನಿ, ಹೀಗೆಲ್ಲ ನಾವು ಒಂದು ಅಪೇಕ್ಷೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ದೇವರಿಗೆ ನಾವು ಆಮಿಷಗಳನ್ನು ಒಡ್ಡಿ ನಮ್ಮ ಕೆಲಸಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ವಾದಿರಾಜ ಗುರುಗಳು ಏನಂತ ಕೇಳ್ತಾ ಇದ್ದಾರೆ ನೋಡ್ರಿ. ಈ ಪದವ ಮಾಡಿದಂಥ ವಾದಿರಾಜ ಮುನಿಗೆ ಶ್ರೀಪತಿಯಾದ ಹಯವದನ ಅಂದರೆ ನಾರಾಯಣ ದೇವರು, ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಾಲಿ, ತಾಪವನ್ನೆಲ್ಲ ಕಳೀಲಿ, ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಾಲಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಪಾದದ ಹತ್ರ ಇಟ್ಕೊಂಡು ನನ್ನನ್ನು ಸಲಹಲಿ ಅಂತ ಹೇಳಿ ವಾದಿರಾಜರಲ್ಲಿ ಸುಂದರವಾಗಿ ಬರೆದಿದ್ದಾರೆ. ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದನೆನಿಸುವ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು. ನೋಡ್ರಿ, ಪಂಥದಿ ಪೇಳಿದ ಪದವಿದು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಲಕ್ಷ್ಮೀ ಶೋಭಾನವನ್ನು ಯಾರು ರಚನೆ ಮಾಡಿದರು, ಹೇಗೆ ರಚನೆ ಮಾಡಿದರು, ಮತ್ತು ಯಾವಾಗ ರಚನೆ ಮಾಡಿದರು, ಇದೆಲ್ಲನೂ ಈ ನುಡಿಯಲ್ಲಿ ಸೇರಿದೆ. ಅದನ್ನು ನಾವು ಇಲ್ಲಿ ತಿಳ್ಕೊಬೋದು ಈ ಪದ್ಯದಲ್ಲಿ. ಈ ಒಂದು ಪದ್ಯವನ್ನು ರಚಿಸಿದವರು ವಾದಿರಾಜರು ಅಂತ ನಮಗೆಲ್ಲ ಗೊತ್ತಿದೆ. ವಾದಿರಾಜೇಂದ್ರ ಅಂತ ಯಾಕೆ ಕರೀತಾ ಇದ್ದಾರೆ, ಇಲ್ಲಿ ಇಂದ್ರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಇಂದ್ರ ಅಂತಂದರೆ ಶ್ರೇಷ್ಠ ಅನ್ನುವಂಥ ಅರ್ಥ ಬರುತ್ತೆ. ಶ್ರೇಷ್ಠವಾದದ್ದು ಅಂತ. ಗೆಲುವನ್ನು ಸಾಧಿಸಿದವರು ವಾದಿಗಳು ಅಲ್ವಾ. ಯಾರು ವಾದವನ್ನು ಮಾಡಿ ಗೆಲುವನ್ನು ಸಾಧಿಸಿರ್ತಾರೋ ಅವರು ಶ್ರೇಷ್ಠರು ಅಂತ ಅನಿಸ್ಕೊಳ್ತಾರೆ. ಹಾಗೆ ಶ್ರೇಷ್ಠರಾದವರಲ್ಲಿ ವಾದಿರಾಜರು ಒಬ್ಬರು. ಹೀಗೆ ಇವರು ವಾದಿಗಳನ್ನು ಜಯಿಸಿದವರು ಅಂತ ಹೇಳ್ಬೋದು. ವಾದಿರಾಜೇಂದ್ರರು ಅಂತ ಕರೆದಿದ್ದಾರೆ. ವಾದಿರಾಜರು ಹೇಳ್ತಾರಂತೆ, ನಾನು ಪೆನ್ನು ಪುಸ್ತಕವನ್ನು ಹಿಡಿದು ಇದನ್ನು ಬರೆದಿದ್ದಲ್ಲ ಅಂತ ಹೇಳ್ತಾರಂತೆ ನೋಡ್ರಿ. ಮತ್ತು ಹೇಗೆ ಬರೆದಿದ್ದಾರೆ ಇಷ್ಟು ದೊಡ್ಡ ಕೃತಿಯನ್ನು ಅಂತಂದರೆ, ವಾದಿರಾಜರು ರುಕ್ಮಿಣೀಶ ವಿಜಯವನ್ನು ಹೇಗೆ ಬರೆದಿದ್ರು ಅಂತಂದರೆ, ಭಕ್ತರಿಗೆ ತೀರ್ಥವನ್ನು ಕೊಡುವ ಸಂದರ್ಭದಲ್ಲಿ ಆ ಪದ್ಯವನ್ನು ರಚನೆಯನ್ನು ಮಾಡಿದ್ರಂತೆ. ಭಕ್ತರಿಗೆ ತೀರ್ಥವನ್ನು ಕೊಡೋ ಸಂದರ್ಭದಲ್ಲಿ ವಾದಿರಾಜರು ಹೇಳ್ತಾ ಇದ್ದರೆ ಪಕ್ಕದಲ್ಲಿ ಶಿಷ್ಯರು ಕುಳಿತುಕೊಂಡು ಬರೀತಾ ಇದ್ರಂತೆ. ಹಾಗೆ ರುಕ್ಮಿಣೀಶ ವಿಜಯವನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಹಾಗೆಯೇ ಲಕ್ಷ್ಮೀ ಶೋಭಾನವನ್ನು ಕೂಡ ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಅಂತಾರೆ. ಅಂದರೆ ವಾದಿರಾಜರು ಸ್ವಪ್ನದಲ್ಲಿ ಬರೆದಿದ್ದಾರಂತೆ ನೋಡ್ರಿ. ಇದನ್ನು ಸ್ವಪ್ನದಲ್ಲಿನೇ ತಾವು ರಚನೆಯನ್ನು ಮಾಡ್ಕೊಂಡಿದ್ದಾರೆ ತಮ್ಮ ಒಂದು ಮೈಂಡಲ್ಲಿ. ವಾದಿರಾಜರು ಅವರು ಯಾವುದೇ ಒಂದು ಪೆನ್ನು ಪೇಪರು ಹಿಡ್ಕೊಂಡು ಗ್ರಂಥವನ್ನು ಬರೆದಿದ್ದಲ್ಲ. ಇದನ್ನು ಸ್ವಪ್ನದಲ್ಲಿ, ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಅಂತಾರೆ. ಅಂದರೆ ಭಗವಂತನೇ ಅವರಲ್ಲಿ ಇದ್ದು ಈ ಒಂದು ಕಾರ್ಯವನ್ನು ಮಾಡಿದ್ದಾನೆ. ಕೊಂಡಾಡಿಸಿಕೊಂಡ ಅಂದರೆ ಹೊಗಳಿಸ್ಕೊಂಡಂತಹ ಅಂತ.
ಲಕ್ಷ್ಮೀಕಾಂತನ ಕಂದ ನೆನೆಸುವ. ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡಂತಹ ಲಕ್ಷ್ಮೀಕಾಂತ ಭಗವಂತನ ಕಂದ ಇವರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಕರೀತಾರೆ ನನ್ನನ್ನು ಅಂತ ವಾದಿರಾಜರು ಇಲ್ಲೇ ಹೇಳ್ತಾ ಇದ್ದಾರೆ. ಸಂತರು ಮೆಚ್ಚಿನ ವಾದಿರಾಜೇಂದ್ರ ಮುನಿ. ಸಂತರ ಮೆಚ್ಚಿನ ಅಂತಂದರೆ ಸಾಧು ಸಂತರು, ಯೋಗಿಗಳು, ಜ್ಞಾನಿಗಳು ಮೆಚ್ಚಿದಂತಹ ವಾದಿರಾಜರು ಇವರು ಮುನಿಗಳು. ಪಂಥದಿ ಪೇಳಿದ ಪದವಿದು. ಪಂಥದಿ ಅಂದರೆ ಮುನಿ ಪಂಥದಿ ಅಂತ. ಮುನಿಗಳಲ್ಲಿ ಶ್ರೇಷ್ಠರಾದವರು ಮಧ್ವಾಚಾರ್ಯರು. ಅವರು ಹೇಳಿದಂಥ ಪದಗಳಿವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಯರಸ ಹಯವದನ ಪ್ರಿಯವಾದಿ ರಾಜರಾಯ ರಚಿಸಿದ ಪದವಿದು. ಆಯುಷ್ಯ ಭವಿಷ್ಯ ದಿನದಿನಕ್ಕೆ ಹೆಚ್ಚುವುದು. ನಿರಾಯಾಸದಿಂದ ಸುಖಿಪಾರು. ಈ ನುಡಿ ಏನಿದೆ ಸ್ನೇಹಿತರೆ, ಇದು ಫಲಶ್ರುತಿ ಅಂತ ಹೇಳಲಾಗುತ್ತೆ. ಶ್ರೀಯರಸ ಹಯವದನ ಪ್ರಿಯ ಅಂತಾರೆ. ಅಂದರೆ ಹಿಂದಿನ ನುಡಿಗಳಲ್ಲಿ ನಾವು ಕೇಳಿದ್ವಿ, ವಾದಿರಾಜರು ಹೇಳಿದ್ರು ಲಕ್ಷ್ಮೀಕಾಂತನ ಕಂದ ನೆನೆಸಿದ ಅಂತ. ಹಾಗೆ ಲಕ್ಷ್ಮೀನಾರಾಯಣರ ಮಗ ಅಷ್ಟೇ ಅಲ್ಲ, ಶ್ರೀಯರಸನ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶ್ರೀಯರಸ ಅಂದರೆ ಭಗವಂತನ ಪ್ರಿಯ ಇವರು ವಾದಿರಾಜರು. ಪ್ರೀತಿಯ ಮಗ ಅಂತಾರೆ ನೋಡ್ರಿ. ಹಯವದನನ ಪ್ರಿಯರಾದಂಥ ವಾದಿರಾಜರಾಯ ರಾಯ ಅಂತ ಹೇಳಿದ್ದಾರೆ. ಒಂದು ಕಡೆ ಮುನಿ ಅಂತಾರೆ, ಒಂದು ಕಡೆ ವಾದಿರಾಜೇಂದ್ರ ಅಂತಾರೆ, ಇನ್ನೊಂದು ಕಡೆ ವಾದಿರಾಜ ರಾಯ ಅಂತ ಹೇಳ್ತಾ ಇದ್ದಾರೆ. ರಾಯ ಅಥವಾ ರಾಜ ಈ ಎರಡೂ ಒಂದೇ ಅರ್ಥವನ್ನು ಸೂಚಿಸುವಂತಹ ಪದಗಳು. ಏನು ತೋರಿಸುತ್ತೆ ಇದು ಅಂದರೆ ಚಕ್ರವರ್ತಿ ರಾಜ ಅಂತ ಆ ಒಂದು ಶಬ್ದವನ್ನು ತಿಳಿಸುತ್ತೆ ನಮಗೆ. ವಾದಿರಾಜ ರಾಯ ಅಂತ ಹೇಳಿದ್ರೆ ಇಂತಹ ಪದವನ್ನು ಹೇಳಿದ್ರೆ ಏನಾಗುತ್ತೆ ನಮಗೆ ಅಂತಂದರೆ, ಶ್ರೀಯರಸ ಹಯವದನ ಪ್ರಿಯ ವಾದಿರಾಜ ರಾಯ ರಚಿಸಿದ ಪದವಿದು. ಆಯುಷ್ಯ ಭವಿಷ್ಯ ದಿನದಿನಕ್ಕೆ ಹೆಚ್ಚುವುದು. ನೋಡ್ರಿ, ಮನುಷ್ಯರಿಗೆ ಆಯಸ್ಸು ಹೆಚ್ಚಾಗುತ್ತೆ, ಭವಿಷ್ಯ ಹೆಚ್ಚಾಗುತ್ತೆ, ದಿನ ದಿನಕ್ಕೂ ಹೆಚ್ಚುತ್ತಾ ಹೋಗುತ್ತೆ, ಕಡಿಮೆ ಆಗಲ್ಲ. ಭವಿಷ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ದೀರ್ಘಾಯುಗಳಾಗ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಅಪಮೃತ್ಯುಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಕಷ್ಟಗಳ ಪರಿಹಾರ ಆಗುತ್ತೆ, ಮತ್ತು ಭವಿಷ್ಯನೂ ಹೆಚ್ಚುತ್ತೆ. ಬರೀ ಆಯುಷ್ಯ ಇದ್ದರೆ ಸಾಲದು, ಆಯುಷ್ಯ ಎಷ್ಟಿರುತ್ತೋ ಭವಿಷ್ಯ ಕೂಡ ಅಷ್ಟೇ ಇರಬೇಕು. ಆಯುಷ್ಯ ಭವಿಷ್ಯ ಎರಡೂ ಇರಬೇಕು. ಸಂಪತ್ತು, ಧನ, ಧಾನ್ಯ ಎಲ್ಲವೂ ಹೆಚ್ಚಾಗುತ್ತೆ. ಇದರಿಂದ ಜೀವನ ಸುಗಮವಾಗಿ ಇರುತ್ತೆ ಅಂತ ಹೇಳ್ತಾರೆ. ನಿರಾಯಾಸದಿಂದ ಸುಖಿಪಾರು. ಯಾವುದೇ ಆಯಾಸವಿಲ್ಲದೆ, ಯಾವುದೇ ಕಷ್ಟ ಇಲ್ಲದೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ನುಡಿಯನ್ನು ಹೇಳೋದ್ರಿಂದ ಈ 2-3 ನುಡಿಗಳು ಅಂದರೆ ಫಲಶ್ರುತಿ ಏನಿದೆ ಸ್ನೇಹಿತರೆ, ಇದನ್ನು ದಿನನಿತ್ಯ ಯಾರು ಹೇಳ್ಕೊತಾರೋ 107ನೇ ನುಡಿಯಿಂದ 112ನೇ ನುಡಿ ತನಕ ದಿನನಿತ್ಯ ಯಾರು ಹೇಳ್ತಾರೋ ಅಂಥವರಿಗೆ ಧನ, ಧಾನ್ಯ, ಸಂಪತ್ತು ವೃದ್ಧಿಯಾಗುತ್ತೆ. ಅಂದ್ಕೊಂಡಂತಹ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಆಯುಷ್ಯ ಭವಿಷ್ಯ ಹೆಚ್ಚುತ್ತೆ. ಧನ, ಧಾನ್ಯ, ಸಂಪತ್ತು ಎಲ್ಲವೂ ಅಭಿವೃದ್ಧಿ ಆಗುತ್ತೆ ಜೀವನದಲ್ಲಿ. ನಿರಾಯಾಸದಿಂದ ಸುಖಿಪಾರು. ಇದನ್ನೆಲ್ಲ ಹೊಂದಿಬಿಟ್ಟು ಯಾವುದೇ ಶ್ರಮ ಇಲ್ಲದೆ, ಯಾವುದೇ ಕಷ್ಟಪಡದೆ, ಯಾವುದೇ ದುಃಖಗಳಿಲ್ಲದೆ ಸುಖವಾಗಿ ಜೀವನದಲ್ಲಿ ಇರ್ತಾರೆ ಅಂತ ಇಲ್ಲಿ ವಾದಿರಾಜರು ಸುಂದರವಾಗಿ ಬರೆದಿದ್ದಾರೆ. ಕಷ್ಟವೇ ಪಡದೆ ಸುಖ ಪಡೋದು ಅಂತ ಹೇಳ್ತಾರೆ ಗೊತ್ತಾ. ಅವ್ರು ಏನೂ ಕಷ್ಟನೇ ಪಟ್ಟಿಲ್ಲಪ್ಪ, ಎಷ್ಟು ಸುಖವಾಗಿದ್ದಾರೆ ಅಂತ. ಹಾಗೆ ಈ ಒಂದು ನುಡಿಗಳನ್ನು ಹೇಳೋದ್ರಿಂದ ಹಾಗಿರ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ ವಾದಿರಾಜರು ನಮಗೆ ಅಂತಂದರೆ, ಬರೀ ಒಂದು ಲಕ್ಷ್ಮೀ ಶೋಭಾನವನ್ನು ಭಕ್ತಿಯಿಂದ ಹೇಳೋದ್ರಿಂದನೇ ಇಷ್ಟು ಸುಖವಾಗಿ ಇರೋದಾಯಿತು ಅಂದರೆ ನಮಗೆ ಇದಕ್ಕಿಂತ ಇನ್ನೇನು ಭಾಗ್ಯ ಬೇಕು ಸ್ನೇಹಿತರೆ, ಅಲ್ವಾ? ಅಕ್ಷಯ ತೃತೀಯ ದಿನ ನಾವು ಲಕ್ಷ್ಮೀ ಶೋಭಾನವನ್ನು ಮುಗಿಸ್ತಾ ಇದ್ದೀವಿ ಅನ್ನೋದೇ ಒಂದು ಸಂತೋಷದ ವಿಷಯ ನನಗೆ. ಇದು ಹೀಗೆ ಅಕ್ಷಯವಾಗ್ತಾ ಹೋಗಬೇಕು. ನನ್ನ ಜ್ಞಾನ ಆಗಿರಲಿ, ನಿಮ್ಮ ಭಕ್ತಿ ಆಗಿರಲಿ, ನನ್ನ ಭಕ್ತಿ ಆಗಿರಲಿ, ಹೀಗೆ ಇದು ಎಂದಿಗೂ ಮುಗಿಬಾರ್ದು. ಇನ್ನೂ ಅಕ್ಷಯವಾಗಬೇಕು ಅನ್ನೋದೇ ನನ್ನ ಒಂದು ಅಪೇಕ್ಷೆ. ಹಾಗೆ ಭಗವಂತ ಮಾಡಿಸ್ಲಿ ಅನ್ನೋದು ನನ್ನ ಒಂದು ಆಸೆ ಸ್ನೇಹಿತರೆ. ಭಗವಂತನ ಸ್ತುತಿ ಮಾಡೋದು ಅಂತಂದರೆ ಅನಂತ ಜನ್ಮದ ಭಾಗ್ಯ. ಅದು ಪುಣ್ಯ ಇದ್ರೇ ಭಗವಂತನ ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಮಾಡ್ತೀವಿ ಅಂದರೆ ಸಾಧ್ಯ ಆಗೋದಿಲ್ಲ. ಭಗವಂತ ನಮ್ಮಲ್ಲಿದ್ದು ಅದನ್ನು ನುಡಿಸ್ಬೇಕು. ವಾಗ್ದೇವಿಯಾದಂತಹ ಶಾರದಾ ದೇವಿ ನಮ್ಮ ನಾಲಿಗೆ ಮೇಲೆ ನಿಂತು ತಪ್ಪಿಲ್ಲದೆ ನುಡಿಸ್ಬೇಕು. ಆಗ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಅಂತಹ ಒಂದು ಭಾಗ್ಯ ಭಗವಂತ ನನಗೆ ಕರುಣಿಸಿದ್ದಾನೆ. ಅದು ನನಗೆ ಭಾಳ ಸಂತೋಷ ಆಗಿದೆ. ಈ ಒಂದು ಲಕ್ಷ್ಮೀ ಶೋಭಾನವನ್ನು
ನಾನು ಹೇಳಬೇಕು ಅಂತ ನನಗೆ ಐಡಿಯಾನೂ ಸಹ ಇರಲಿಲ್ಲ. ಹೀಗೆ ನನಗೆ ಕೆಲವೊಬ್ಬರು ಬಲವಂತ ಮಾಡಿದರು, ಲಕ್ಷ್ಮೀ ಶೋಭಾನದ ಭಾವಾರ್ಥ ತಿಳಿಸ್ಕೊಡ್ರಿ, ನಮಗೆ ಗೊತ್ತಾಗುತ್ತೆ, ಇನ್ನೂ ಭಕ್ತಿ ಹೆಚ್ಚಾಗುತ್ತೆ, ಹೇಗೆ ಇದರ ಅರ್ಥ ಏನು ಅಂತ ತಿಳ್ಕೊಂಡು ಹೇಳಿದಷ್ಟು ಭಕ್ತಿ ಜಾಸ್ತಿ ಆಗುತ್ತೆ ಅಂತ ಕೇಳಿದರು. ಹಾಗಾಗಿ ನಾನು ಇದನ್ನು ಕೈಗೆತ್ಕೊಂಡೆ. ತಗೊಂಡಾಗಿಂದ ನಾನು ಹೇಳಲಿಕ್ಕೆ ಶುರು ಮಾಡಿದಾಗಿಂದನೂ ಸುಸೂತ್ರವಾಗಿ ನಡೆದಿದೆ, ಎಲ್ಲೂ ಏನೂ ತೊಂದರೆ ಆಗಿಲ್ಲ. ಕೆಲವೊಂದು ಹಬ್ಬಗಳು ಪೂಜೆಗಳು ಬಂದಾಗ ಮಧ್ಯದಲ್ಲಿ ನಿಂದಿರಿಸಿದ್ದೀನಿ, ಆದರೂ ಸಹ ಇದನ್ನು ಪೂರ್ಣ ಮಾಡ್ತಾ ಇದ್ದೀನಿ ಅನ್ನುವಂಥ ಸಂತೋಷ ನನಗಿದೆ. ಕೆಲವೊಂದನ್ನು ನಾವು ಹೇಳಿಬಿಡ್ತೀವಿ, ಮಾಡಿಬಿಡ್ತೀವಿ, ತೋರಿಸ್ಬಿಡ್ತೀವಿ ಅಂತ ಹೇಳಿಬಿಡ್ತೀವಿ, ಆದರೆ ಅದನ್ನು ಪೂರ್ಣ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಮಧ್ಯದಲ್ಲೇ ಕೈ ಬಿಟ್ಟು ಹೋಗುವಂಥ ಸಂದರ್ಭಗಳು ತುಂಬ ಸಲ ಇರುತ್ತೆ. ಆದರೆ ಲಕ್ಷ್ಮೀ ಶೋಭಾನ ಹಾಗಾಗಲಿಲ್ಲ, ಅದು ಪೂರ್ಣ ಆಯ್ತಲ್ಲ, ಅದೇ ಒಂದು ನನಗೆ ತುಂಬ ಸಂತೋಷ ಆಗಿದೆ. ಅಷ್ಟು ಖುಷಿಯಾಗಿದೆ ನನಗೆ, ಏನೋ ಒಂದು ಸಂತೋಷ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಮನಸ್ಸು ತುಂಬಿ ಬರ್ತಾಯಿದೆ ಸ್ನೇಹಿತರೆ. ಇನ್ನೆರಡು ನುಡಿ ಇದೆ, ನೋಡ್ಬಿಡೋಣ ಬನ್ನಿರಿ. ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ, ಕ್ರಮಾದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಗೂ ಈರಮ್ಮೆ ಗಡಿಗಡಿಗೂ ಅಸುರ ಮೋಹನವೇ ನರನಟನೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವಾಗ ನಡೀತು ಅಂತಂದರೆ ಯಾವಾಗಲೂ ನಡೀತಾನೇ ಇರುತ್ತೆ ಅಂತ ಹೇಳ್ತಾರೆ. ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ, ಚತುರ್ಮುಖ ಬ್ರಹ್ಮದೇವನ ದಿನನಿತ್ಯ ಜೀವನ. ಚತುರ್ಮುಖ ಬ್ರಹ್ಮದೇವರ ಆಯಸ್ಸು ಎಷ್ಟು ಅಂತ ನಾವು ಕೇಳ್ಕೊಂಡ್ವಿ ಹಿಂದಿನ ನುಡಿಗಳಲ್ಲಿ. ಬ್ರಹ್ಮದೇವರಿಗೆ 100 ವರ್ಷ ಆಯಸ್ಸು ಅಲ್ವಾ. ದಿನನಿತ್ಯವೂ ಲಕ್ಷ್ಮೀನಾರಾಯಣರ ವಿವಾಹ ಆಗ್ತಾನೇ ಇರುತ್ತಂತೆ ನೋಡ್ರಿ. ಒಂದು ದಿನ ಅಲ್ಲ, ದಿನನಿತ್ಯ ನಡೀತಾನೆ ಇರುತ್ತೆ. ಬ್ರಹ್ಮದೇವರ 100 ವರ್ಷ ಆಯಸ್ಸಲ್ಲಿ, ಅಂದರೆ ಒಂದು ಹಗಲಿನಲ್ಲಿ, ಅಂದರೆ ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನ್ವಂತರಗಳು ಸುತ್ತುತ್ತಾ ಇರ್ತವಂತೆ ನೋಡ್ರಿ. ಒಂದು ಬ್ರಹ್ಮದೇವರ, ಸ್ನೇಹಿತರೆ ಗಮನ ಇಟ್ಟು ಕೇಳಿಸ್ಕೊಳ್ರಿ, ಬ್ರಹ್ಮದೇವರ ಒಂದು ಹಗಲಿನಲ್ಲಿ, ಹಗಲು ಮಾತ್ರ ರಾತ್ರಿ ಅಲ್ಲ, ಹಗಲಿನಲ್ಲಿ 14 ಮನ್ವಂತರಗಳು ಸುತ್ತುತ್ತಾ ಇರ್ತವೆ. ಒಂದು ಮನ್ವಂತರ ಅಂತಂದರೆ 71 ಮಹಾಯುಗ. ಗೊತ್ತಾಯ್ತಾ? ಒಂದು ಮಹಾಯುಗ ಅಂತಂದರೆ ಎಷ್ಟು ಅಂತ ಹೇಳ್ತೀನಿ ನಿಮಗೆ. 4 ಯುಗಗಳು, ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಏನು 4 ಯುಗಗಳಿದ್ದಾವೆ. ನಾವೀಗ ಕಲಿಯುಗದಲ್ಲಿ ಇದ್ದೀವಿ ಅಲ್ವಾ. ಈ 4 ಯುಗಗಳು ಸೇರಿದ್ರೆ ಒಂದು ಮಹಾಯುಗ ಅಂತ ಹೇಳ್ತಾರೆ. ಆ ಥರದ್ದು 71 ಮಹಾಯುಗ ಸೇರಿದ್ರೆ ಒಂದು ಮನ್ವಂತರ, 14 ಮನ್ವಂತರಗಳು ಸೇರಿದರೆ ಒಂದು ಹಗಲಂತೆ ನೋಡ್ರಿ ಬ್ರಹ್ಮದೇವರಿಗೆ. ಇನ್ನು ಬ್ರಹ್ಮದೇವರ ಆಯಸ್ಸು ಏನಿದೆ ಅಂತ ನೀವೇ ಲೆಕ್ಕ ಹಾಕ್ರಿ ಸ್ನೇಹಿತರೆ, ಸಾಧ್ಯವಾದರೆ. ತುಂಬ ದೊಡ್ಡ ಆಯುಷ್ಯ ಬ್ರಹ್ಮದೇವರಿಗೆ. ಅಂತ 50 ವರ್ಷ ಕಳೆದಿದ್ದಾರೆ ಬ್ರಹ್ಮದೇವರು. ಇನ್ನೂ 50 ವರ್ಷ ಇದೆ. ಒಂದು ಹಗಲಿಗೆ ಇಷ್ಟೊಂದಿದೆ ಅಂತಂದರೆ ಇನ್ನು ರಾತ್ರಿ, ಇನ್ನು ಒಂದು ದಿನ, 2 ದಿನ ಲೆಕ್ಕ ಹಾಕ್ರಿ ಸ್ನೇಹಿತರೆ. ಹಾಗೆ ನೋಡ್ರಿ 71 ಮಹಾಯುಗ, ಒಂದು ಮನ್ವಂತರ ಆಗತ್ತಂತೆ. ಅಂಥದ್ದು 14 ಮನ್ವಂತರ ಬ್ರಹ್ಮದೇವರಿಗೆ ಒಂದು ಹಗಲು. 4 ಯುಗಗಳು ಸೇರಿದರೆ ಒಂದು ಮಹಾಯುಗ ಅಂತ ಹೇಳ್ತಾರೆ. ಅಂಥದ್ದು 71 ಮಹಾಯುಗ ಅಂದರೆ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ವರ್ಷಗಳು ಬೇಕಾಗುತ್ತೆ, ನೀವೇ ಲೆಕ್ಕ ಹಾಕ್ರಿ. 14 ಮನ್ವಂತರಗಳು ಸೇರಿದರೆ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ಹಗಲು ಅಂತ ಆಗುತ್ತಂತೆ. ಇದನ್ನು ಎಲ್ಲಾದರೂ ಬರೆದಿಟ್ಕೊಳ್ರಿ ಸ್ನೇಹಿತರೆ, ನಮಗೆ ಗೊತ್ತಾಗುತ್ತೆ. ಬ್ರಹ್ಮದೇವರ ಆಯಸ್ಸು ಅಂತ ಹೇಳ್ತಾ ಇರ್ತಾರೆ ಕೆಲವೊಬ್ರು, ಅಬ್ಬಾಬ ಬ್ರಹ್ಮದೇವರ ಆಯಸ್ಸು ಅಂತ ಯಾಕೆ ಹೇಳ್ತಾರೆ ಅಂದರೆ 100 ವರ್ಷ, 100 ವರ್ಷ ಅಷ್ಟೇನಾ ಅಲ್ಲ, ಬ್ರಹ್ಮದೇವರ ಹಗಲು ಹೇಗಿದೆ ನೋಡ್ಕೊಳ್ರಿ. ಮತ್ತೆ ಹೇಳ್ತೀನಿ, ಒಂದು ಸಲ ಬರೆಯೋದಿದ್ರೆ ಬರ್ಕೊಳ್ರಿ ನೀವೆಲ್ಲ. ಒಂದು ಹಗಲು, ಬ್ರಹ್ಮದೇವರ ಒಂದು ಹಗಲು ಅಂತಂದರೆ 14 ಮನ್ವಂತರಗಳು. ಒಂದು ಮನ್ವಂತರ ಅಂತಂದರೆ 71 ಮಹಾಯುಗ. ಆಯಿತಾ? ಒಂದು ಮಹಾಯುಗ ಲೆಕ್ಕ ಹಾಕೋಣ ಫಸ್ಟು. 71 ಮಹಾಯುಗ ಬೇಡ, ಒಂದು ಮಹಾಯುಗ ಅಂತಂದರೆ 4 ಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿಯುಗ. ಈ 4 ಯುಗಗಳು ಸೇರಿದರೆ ಒಂದು ಮಹಾಯುಗ. 71 ಮಹಾಯುಗಗಳು ಸೇರಿದರೆ ಒಂದು ಮನ್ವಂತರ. ಇಂತಹ 14 ಮನ್ವಂತರಗಳು ಸೇರಿದರೆ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ಹಗಲು ಅಂತ ಆಗುತ್ತೆ. ಅಂತಹ ಬ್ರಹ್ಮದೇವರಿಗೆ ಈಗ 50 ವರ್ಷ ಆಗಿದೆ ಅಂತೆ ನೋಡ್ರಿ. ಅವರಿಗೆ ಹೀಗೆ ಹಗಲು ಮತ್ತು ರಾತ್ರಿಗಳಾಗಬೇಕು, ಬರೀ ಹಗಲಲ್ಲ. ಹೀಗೆ ಬ್ರಹ್ಮದೇವರಲ್ಲಿ ದಿನಗಳಲ್ಲಿ ದಿನನಿತ್ಯ ಇಂತಹ ಮದುವೆಗಳಾಗ್ತಾನೇ ಇರುತ್ತೆ. ಭಗವಂತನ ಮದುವೆ ದಿನನಿತ್ಯ ಹಗಲಿನಲ್ಲಿ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಕ್ರಮದಿಂದ ಮಾಡಿ ವಿನೋದಿಸುವ, ಕ್ರಮದಿಂದ 4 ದಿನಗಳು ಭಗವಂತನ ಮದುವೆ ನಡೀತು ಅಂತ ನಾವು ತಿಳ್ಕೊಂಡ್ವಿ.
ಹಾಗೆ ಕ್ರಮದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಮತ್ತೆ ಯಾವುದೇ ವ್ಯತ್ಯಾಸಗಳಾಗದೇ ಇರೋ ಥರ ನೋಡ್ಕೊತಾರಂತೆ ನೋಡ್ರಿ. ಹಾಗೆ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲಂತೆ. ಇವತ್ತು ಹೇಗಿದೆಯೋ ಮತ್ತೆ ನಾಳೆ ಅದೇ ಥರ ಮದುವೆ, ದಿನನಿತ್ಯ ಭಗವಂತನ ಮದುವೆ ನಡೀತಾ ಇರುತ್ತೆ, ಯಾವುದೇ ವ್ಯತ್ಯಾಸಗಳಿಲ್ಲದೆ. ಅದೇ ಹೊಸತನ, ಅದೇ ಉತ್ಸಾಹ, ಎಷ್ಟು ಚೆಂದ ಅಲ್ವಾ ಸ್ನೇಹಿತರೆ. ಊಹಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸ್ವಲ್ಪ ವರ್ಷ ಆದಮೇಲೆ ಮದುವೆ ಬಗ್ಗೆ ಆಸಕ್ತಿನೇ ಹೋಗಿರುತ್ತೆ, ಅಸಡ್ಡೆ ಬಂದಿರುತ್ತೆ, ತಾತ್ಸಾರ ಅಲ್ವಾ. ಯಾರಾದರೂ ಹೇಳ್ತಾರಪ್ಪ ಮದುವೆ ಹೆಂಗಾಯ್ತು ಗೊತ್ತಾ ಅಂತ ಊಹಿಸ್ಕೊಳ್ತಾ ಇರ್ತಾರೆ ಆವಾಗಿನ ಮದುವೆ, ಹಿಂದಿನ ಮದುವೆಗಳ ಬಗ್ಗೆ. ಹಾಗೆ ಆದರೆ ಭಗವಂತನ ಮದುವೆ ದಿನನಿತ್ಯ ಹೊಸದೇ ಅಂತ, ದಿನನಿತ್ಯ ನೂತನವಾಗೇ ಇರುತ್ತಂತೆ. ಅದೇ ಹೊಸತನ, ಅದೇ ಉತ್ಸಾಹ ಹಾಗೇ ಇರುತ್ತಂತೆ. ಒಂದು ಮದುವೆ ಮಾಡಬೇಕು ಅಂದ್ರೇ ಎಷ್ಟು ಕಷ್ಟ ಆಗುತ್ತೆ. ಅಬ್ಬಾ ಬೇಗ ಮದುವೆ ಮುಗ್ದೋದ್ರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ ಮದುವೆ ಮನೆಗಳಲ್ಲಿ. ಅಷ್ಟು ಕಷ್ಟ ಆಗುತ್ತೆ, ತರಬೇಕು, ಎಲ್ಲ ನೋಡ್ಕೋಬೇಕು, ಜವಾಬ್ದಾರಿ ತಗೋಬೇಕು. ಆದರೆ ಭಗವಂತನ ಮದುವೆ ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವ ರೀತಿಯ ವ್ಯತ್ಯಾಸವೂ ಇಲ್ಲದೆ ದಿನನಿತ್ಯ ಅದೇ ಕ್ರಮದಿಂದ ನಡೀತಾ ಇರುತ್ತಂತೆ. ಕ್ರಮಾದಿ ಮಾಡಿ ವಿನೋದಿಸುವ, ಎಲ್ಲರೂ ನೋಡಿ ವಿನೋದವನ್ನು ಪಡ್ತಾರಂತೆ, ಸಂಭ್ರಮವನ್ನು ಪಡ್ತಾರಂತೆ, ಸಂತೋಷವನ್ನು ಪಡ್ತಾರಂತೆ. ದಿನನಿತ್ಯ ಮದುವೆಯನ್ನು ನೋಡ್ತಾರಂತೆ ಭಗವಂತ ಮತ್ತು ಲಕ್ಷ್ಮೀದೇವಿಯ ಮದುವೆಯನ್ನು. ಕ್ರಮಾದಿ ಮಾಡಿ ವಿನೋದಿಸುವ, ಆನಂದ ಪಡ್ತಾ ಇರ್ತಾರಂತೆ ನೋಡ್ರಿ. ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ, ಅಂದರೆ ನಾರಾಯಣಗೂ ಮತ್ತು ಲಕ್ಷ್ಮೀದೇವಿಗೂ ಯಾವತ್ತೂ ವಿಯೋಗ ಇಲ್ಲ ಅಂತ ಹೇಳ್ತಾರೆ. ಅನಂತ ಕಾಲದಲ್ಲಿ ಗಂಡ ಹೆಂಡತಿಯಾದಂಥ ಲಕ್ಷ್ಮೀನಾರಾಯಣರು ಎಂತಹ ನಟನೆಯನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಅಂತ ಹೇಳ್ತಾರೆ. ಅಸುರ ಮೋಹನವೇ ನರನಟನೆ ಅಂತಾರೆ ನೋಡ್ರಿ. ಜಗತ್ತಿಗೆ ಆನಂದವನ್ನು ಕೊಡ್ತಾರೆ ಲಕ್ಷ್ಮೀನಾರಾಯಣರು ಅಂತ ಹೇಳ್ತಾರೆ. ಈ ಒಂದು ಶುಭವನ್ನು ಕೇಳಿದ್ರೇ ನಮಗೆ ಶುಭ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಲಕ್ಷ್ಮೀನಾರಾಯಣರ ಕಲ್ಯಾಣ ಯಾಕೆ ಭಗವಂತ ಲಕ್ಷ್ಮೀದೇವಿ ದಿನನಿತ್ಯ ಕಲ್ಯಾಣ ಮಾಡ್ಕೊತಾರೆ ಅಂದರೆ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ. ಲಕ್ಷ್ಮೀನಾರಾಯಣರಿಬ್ಬರೂ ಕಲ್ಯಾಣ ಮಾಡ್ಕೊಳ್ಳೋದ್ರಿಂದ ನಮಗೆಲ್ಲ ಕಲ್ಯಾಣವನ್ನು ಮಾಡ್ತಾರೆ ಅಂತ ಅರ್ಥ. ಬ್ರಹ್ಮದೇವರು ಮತ್ತು ಎಲ್ಲ ದೇವಾನುದೇವತೆಗಳು ದಿನನಿತ್ಯ ಭಗವಂತ ಮತ್ತು ಲಕ್ಷ್ಮೀದೇವಿಯ ಕಲ್ಯಾಣವನ್ನು ನೋಡ್ತಾರಲ್ವ, ಆನಂದ ಪಡ್ತಾರೆ ನೋಡ್ರಿ. ಆ ಭಾಗ್ಯ ನಮಗಿಲ್ಲ, ಆದರೆ ದೇವಾನುದೇವತೆಗಳಿಗಿದೆ. ನಮಗೆ ಆ ಭಾಗ್ಯ ಇಲ್ಲ ಅನ್ನೋದಕ್ಕೋಸ್ಕರನೇ ನಾವು ಲಕ್ಷ್ಮೀ ಶೋಭಾನವನ್ನು ಹೇಳ್ಕೋಬೇಕು ದಿನನಿತ್ಯ. ಈ ಒಂದು ಲಕ್ಷ್ಮೀ ಶೋಭಾನವನ್ನು ಹೇಳಿಕೊಂಡು ಆನಂದವನ್ನು ಪಡೋಣ ಅಂತ ಹೇಳ್ತಾ ಮುಂದಿನ ನುಡಿಯನ್ನು ನೋಡೋಣ. ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮುದಬಹುದು, ವಧುಗಳಿಗೆ ಓಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚುವುದು ಮದನನಯ್ಯನ ಕೃಪೆಯಿಂದ. ವಿವಾಹಗಳಲ್ಲಿ ಗೌರಿ ಪೂಜೆಯನ್ನು ಮಾಡುವಾಗ ಆ ಸಂದರ್ಭದಲ್ಲಿ ಲಕ್ಷ್ಮೀ ಶೋಭಾನವನ್ನು ತಪ್ಪದೇ ಹೇಳಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀ ಶೋಭಾನವನ್ನು ಹೇಳ್ತಾರೆ ಸಹ. ಈ ಪದವನ್ನು ಪಾಡಿದರೆ ಮದುಮಕ್ಕಳಿಗೆ ಮುದಬಹುದು, ಅಂದರೆ ಮುದಬಹುದು ಅಂದರೆ ವಿಚ್ಛೇದನಗಳು ಆಗೋದಿಲ್ಲ. ವಧುವರರು ಪ್ರೀತಿಯಿಂದ ವಾತ್ಸಲ್ಯದಿಂದ ಹೆಚ್ಚು ಕಾಲ ದಾಂಪತ್ಯ ಜೀವನವನ್ನು ನಡೆಸ್ತಾರೆ, ವೈಧವ್ಯ ಬರೋದಿಲ್ಲ. ವಧುಗಳಿಗೆ ಓಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚುವುದು, ಅಂದರೆ ಮುತ್ತೈದೆಯರಿಗೆ ಓಲೆ ಭಾಗ್ಯ ಅಂದರೆ ಸೌಮಂಗಲ್ಯತ್ವ, ಮಂಗಳಸೂತ್ರದ ಭಾಗ್ಯ ದಿನ ಹೆಚ್ಚುತ್ತಾ ಹೋಗುತ್ತೆ. ಈ ಒಂದು ಲಕ್ಷ್ಮೀ ಶೋಭಾನವನ್ನು ಹೇಳೋದ್ರಿಂದ ದಿನನಿತ್ಯ ಹೇಳಬೇಕು ಅಂತ ಅದಕ್ಕೆ ಹೇಳೋದು ಸ್ನೇಹಿತರೆ. ಹಾಗಾಗಿ ಮುತ್ತೈದೆ ಭಾಗ್ಯ, ಸೌಭಾಗ್ಯತನ ದಿನದಿನಕ್ಕೂ ಹೆಚ್ಚುತ್ತಾ ಹೋಗುತ್ತೆ ಇದನ್ನು ಹೇಳೋದ್ರಿಂದ. ಮದನನಯ್ಯನ ಕೃಪೆಯಿಂದ ಮುತ್ತೈದೆಯರಿಗೆ ಓಲೆ ಭಾಗ್ಯ, ಮಾಂಗಲ್ಯದ ಭಾಗ್ಯ ದಿನ ಹೆಚ್ಚುತ್ತಾ ಹೋಗುತ್ತೆ. ಮದನನಯ್ಯನ ಅಂದರೆ ಮನ್ಮಥನ ಜನಕನಾದಂತಹ ನಾರಾಯಣನ ಕಾರುಣ್ಯದಿಂದ ಅಂತ ಹೇಳ್ತಾ ಇದ್ದಾರೆ. ಆತನ ಕಾರುಣ್ಯದಿಂದ ಈ ಭಾಗ್ಯ ನಮಗೆ ಸಿಗುತ್ತೆ ಅಂತ ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸೊಬಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ ಶೋಭಾನೇ. ಸ್ನೇಹಿತರೆ, ಇಲ್ಲಿಗೆ ಶ್ರೀ ಲಕ್ಷ್ಮೀ ಶೋಭಾನದ ಎಲ್ಲ ನುಡಿಗಳು ಮುಗಿದಿದೆ. ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ, ಶ್ರೀ ವಾದಿರಾಜ ಗುರುಗಳ ಅನುಗ್ರಹದಿಂದ ಈ ಒಂದು ಲಕ್ಷ್ಮೀ ಶೋಭಾನದ ಭವ್ಯವಾದಂತಹ ಕೃತಿಯನ್ನು, ಭಾವಾರ್ಥವನ್ನು ನೀವೆಲ್ಲ ಭಕ್ತಿಯಿಂದ ತಿಳ್ಕೊಂಡಿದ್ದೀರಾ. ನಿಮ್ಮ ಮನೆಗಳಲ್ಲೂ ಸಹ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯ ಹೆಚ್ಚಾಗಲಿ. ಎಲ್ಲ ಮುತ್ತೈದೆಯರಿಗೂ ಓಲೆ ಭಾಗ್ಯ ಹೆಚ್ಚಾಗಲಿ.
ದಿನಕ್ಕೆ ಹೆಚ್ಚಾಗಲಿ ಅಂತ ಹೇಳ್ತಾ ಈ ಒಂದು ಫಲಶ್ರುತಿಯನ್ನು ದಿನನಿತ್ಯವಾಗಿ ಹೇಳ್ಕೊಳ್ರಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿ ಇರಲಿ, ನಿಮ್ಮ ಮನೆಗಳಲ್ಲೂ ಸಹ ದಿನನಿತ್ಯ ಮಂಗಳವಾಗಲಿ ಅಂತ ಹೇಳ್ತಾ, ಮತ್ತು ಇದನ್ನೆಲ್ಲ ನನ್ನಲ್ಲಿ ನಿಂತು ನುಡಿಸಿದಂತಹ ಲಕ್ಷ್ಮೀನಾರಾಯಣರಿಗೂ ಅನಂತ ಪ್ರಣಾಮಗಳನ್ನು ಮಾಡ್ತಾ, ಇಂತಹ ಧರ್ಮ ಕಾರ್ಯದಲ್ಲಿ ನನ್ನ ಹೀಗೆ ಮುಂದುವರಿಸಿ ಉನ್ನತ ಸ್ಥಾನಕ್ಕೆ ತರಲಿ ಅಂತ ಲಕ್ಷ್ಮೀನಾರಾಯಣರಲ್ಲಿ ಬೇಡ್ಕೊತ ನಮ್ಮ ಗುರುಗಳಲ್ಲಿ ವಂದನೆಗಳನ್ನು ಮಾಡ್ತಾ, ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ ಅಂತ ಹೇಳ್ತಾ ಅವರ ಪಾದಗಳಿಗೆ ಈ ಒಂದು ಪುಣ್ಯ ಕಾರ್ಯವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.